ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಭಾನುವಾರ ಇದಾಗಿದೆ. ದೇವರ ವಾಕ್ಯ ಕೇಳಲು ನೀವು ಸಿದ್ಧರಾಗಿದ್ದೀರಾ? ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಸಾರಬೇಕೆಂದು, ನಿಮ್ಮೆಲ್ಲರಿಗೆ ದೇವರ ಸಂದೇಶವನ್ನು ಅನುದಿನವೂ ಸಾರಿ ನಿಮ್ಮೊಂದಿಗೆ ಸೇರಿ ದೇವರನ್ನು ಸ್ತುತಿಸಬೇಕೆಂದು, ಆತನ ವಾಕ್ಯ ಧ್ಯಾನದಿಂದ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ನಿಮ್ಮನ್ನು ಬಲಪಡಿಸಬೇಕೆಂದು ನಾನು ಎಷ್ಟೋ ಆಸಕ್ತನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯದೊಂದಿಗೆ ನಮ್ಮ ದಿನ ಪ್ರಾರಂಭಿಸುವುದು ನಮಗೆ ಎಷ್ಟೋ ಆಶೀರ್ವಾದಕರವಾಗಿರುತ್ತೆ. ಮತ್ತು ಈ ದಿನ ಕರ್ತನ ದಿನವಾಗಿದೆ, ಪುನರುತ್ಥಾನದ ದಿನವಾಗಿದೆ. ಭಾನುವಾರ ದೇವರ ಸಭೆಗೆ ಹೋಗೋಣ. ಚಿಕ್ಕ ವಾಕ್ಯ ಧ್ಯಾನದೊಂದಿಗೆ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಆಲಯದ ವಿಶೇಷತೆಯನ್ನು ಗುರುತಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಿಜ ಹೇಳಿ ಪ್ರಿಯರೇ, ನೀವು ಪ್ರತಿ ಭಾನುವಾರ ಕ್ರಮ ತಪ್ಪಲಾರದ ಹಾಗೆ ದೇವರ ಆಲಯಕ್ಕೆ ಹೋಗುವಂಥವರಾಗಿದ್ದೀರಾ? ಸಬ್ಬತ್ ದಿನವನ್ನು ವಿಶ್ರಾಂತಿ ದಿನವನ್ನಾಗಿ ಆಚರಿಸಬೇಕು ಎನ್ನುವುದು ದಶಾಜ್ಞೆಗಳಲ್ಲಿನ ಒಂದು ಆಜ್ಞೆಯಾಗಿದೆ. ಸಬ್ಬತ್ ದಿನ ಅಂದರೆ ಶನಿವಾರವಲ್ಲವೋ, ಅದು ಭಾನುವಾರ ಅಲ್ಲ ಎಂಬುದಾಗಿ ಪ್ರಶ್ನೆ ಕೇಳಬೇಡಿರಿ. ಯೇಸು ಪುನರುತ್ಥಾನನಾದ ನಂತರ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾವು ಭಾನುವಾರದಂದು ಆತನ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ತಾ, ಆತನ ಆಲಯದಲ್ಲಿ ಆತನ ಮಕ್ಕಳಾಗಿ ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟವರಾಗಿ ಆತನನ್ನು ನಾವು ಆರಾಧಿಸ್ತಿದ್ದೇವೆ. ಆದರೆ ಹೋಗ್ತೇನೆ, ಆಗದಿದ್ರೆ ಹೋಗಲ್ಲ ಎನ್ನುವ ರೀತಿಯಲ್ಲಿ ಡ್ಯೂಟಿ ಇದ್ದದ್ದಕ್ಕಾಗಿಯೋ, ಕೆಲಸ ಇದ್ದದ್ದಕ್ಕಾಗಿಯೋ, ಆರೋಗ್ಯ ಸರಿಯಿಲ್ಲದಕ್ಕಾಗಿಯೋ, ಸಂಬಂಧಿಕರು ಬಂದಿದ್ದಕ್ಕಾಗಿಯೋ, ಹೀಗೆ ಒಂದಲ್ಲ ಒಂದು ನೆಪ ಹೇಳ್ತಾ ಕೂತ್ಕೊಳ್ಳದೆ, ಒಂದು ವರ್ಷದಲ್ಲಿ 52 ಭಾನುವಾರಗಳಿರ್ತವೆ. ಎಂಥದೇ ಪರಿಸ್ಥಿತಿ ಬಂದರೂ ಒಂದು ಭಾನುವಾರ ನಾನು ಮಿಸ್ ಮಾಡಲ್ಲ ಎನ್ನುವಂತಹ ನಿರ್ಣಯ ತೆಗೆದುಕೊಳ್ರಿ. ಆಗ ಎಂತಹ ದೊಡ್ಡ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ನೀವು ಕಾಣ್ತೀರೆಂದು ಗೊತ್ತಾಗುತ್ತೆ. ದೇವರು ಹೇಳಿದ್ದಾರೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆಂದು. ದೇವರ ಆಲಯವನ್ನು ಪ್ರೀತಿಸುವವರನ್ನು ದೇವರು ಆಶೀರ್ವದಿಸ್ತಾರೆ. ಬೈಬಲ್ನಲ್ಲಿ ಒಂದು ವಚನ ಇದೆ, ಆತನು ತನ್ನ ಆಲಯದೊಳಗಿಂದ ಅವರನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿದೆ. ಕೀರ್ತನೆಗಳಲ್ಲಿ 118ನೇ ಕೀರ್ತನೆ 118ನೇ ಅಧ್ಯಾಯದ 26ನೇ ವಚನದ ಒಂದು ಭಾಗ ಮಾತ್ರ ಓದುತ್ತೇನೆ ಕೇಳ್ರಿ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಎಂದು ವಾಕ್ಯ ಹೇಳ್ತದೆ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಅಂದರೆ ಯೆಹೋವನ ಆಲಯದಲ್ಲಿರುವ ನಮ್ಮನ್ನು ದೇವರು ಆಶೀರ್ವದಿಸುವವರಾಗಿದ್ದಾರೆ. ನಾವು ಆತನಲ್ಲಿ ಆನಂದಿಸ್ತೇವೆ. ನಿಜವೇ ಆಲಯಕ್ಕೆ ಹೋಗುವುದೆಂದರೆ ಎಷ್ಟು ಜನರಿಗೆ ಆಸೆ ಇದೆ ಪ್ರಿಯರೇ? ಯಾವಾಗ ಭಾನುವಾರ ಬರುತ್ತದೆ, ಯಾವಾಗ ನಾನು ದೇವರ ಆಲಯಕ್ಕೆ ಹೋಗಬೇಕು ಎಂಬ ಆಸೆ ಈ ದಿನ ಎಷ್ಟು ಜನರಿಗಿದೆ ಹೇಳಿ? ಕೀರ್ತನೆ 122ರಲ್ಲಿ ದಾವೀದನು ಹೇಳ್ತಾನೆ, ಯಾಕೆಂದ್ರೆ ಅಧ್ಯಾಯ ದಾವೀದನೇ ಬರೆದಿದ್ದಾನೆ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಏನನ್ನುತ್ತಾನೆ? ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಅವನು ಅವಾಗಲೇ ಒಬ್ಬ ರಾಜನಾಗಿದ್ದ. ರಾಜನಾಗಿರೋದಂದ್ರೆ ಎಷ್ಟು ಕೆಲಸಗಳಿರ್ತಾವಲ್ಲವೇ, ಎಷ್ಟು ಕಾರ್ಯಕ್ರಮಗಳಿರ್ತವೆ, ಎಷ್ಟು ಆಡಂಬರಗಳಿರ್ತವೆ, ಎಷ್ಟು ರಾಜನಾದ್ಮೇಲೆ ನನಗೇನು ಕೆಲಸ, ನಾನೇ ರಾಜನಲ್ಲವೋ ಅಂದುಕೊಳ್ಳಲಿಲ್ಲ. ಒಂದು ಅಧಿಕಾರಕ್ಕೆ ಬಂದ ನಂತರ, ಒಂದು ಹುದ್ದೆಗೆ ಬಂದ ನಂತರ ಒಂಥರ ನಮ್ಮ ಡಿಗ್ನಿಟಿ ಮೇಂಟೈನ್ ಮಾಡಬೇಕೆನ್ನುವ ರೀತಿಯಲ್ಲಿ ಆಲಯದೊಳಗೆ ಹೋಗಿ ಅಲ್ಲಿ ಸಾಮಾನ್ಯರೊಂದಿಗೆ ಕೂತುಕೊಂಡು ದೇವರನ್ನು ಆರಾಧಿಸುವುದಕ್ಕಾಗಿ ನೋಡಿ ಪ್ರಿಯರೇ, ಒಬ್ಬ ಉನ್ನತನಾದ IAS ಆಫೀಸರ್ ಆದ ನಂತರ, ಒಬ್ಬ ಕಲೆಕ್ಟರ್ ಆದ ನಂತರ ಚರ್ಚಿಗೆ ಬರುವಂತಹ ವಿದ್ಯಾರ್ಹತೆ ಇಲ್ಲದವರು, ಯೌವನಸ್ಥರು, ಬಡವರು, ಸಾಮಾನ್ಯರು ಇರುವ ಸಭೆಯೊಳಗೆ ಹೋಗಿ ಅವರೊಂದಿಗೆ ಕೂತ್ಕೊಳ್ಳುವುದಕ್ಕಾಗಿ ಬಹಳಷ್ಟು ಜನರಿಗೆ ಈಗೋ ಅಡ್ಡ ಬರುತ್ತೆ ಅಲ್ಲವೇ? ಆಲಯದಲ್ಲಿ ಒಂದು ವಿಶೇಷ ಚೇರ್, ಒಂದು VIP ಚೇರ್ ಕೊಡುವಾಗ ಮಾತ್ರ ನೀವು ಆಲಯಕ್ಕೆ ಹೋಗುವವರಾಗಿರ್ತೀರಿ. ಆದರೆ ದಾವೀದನಿಗೆ ನೋಡಿ, ಒಬ್ಬ ಚಕ್ರವರ್ತಿಯಾಗಿದ್ದಾನೆ, ಒಬ್ಬ ಮಹಾರಾಜನಾಗಿದ್ದಾನೆ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಅನ್ನುತ್ತಾನೆ. ಬನ್ರಿ ಸಭೆಗೆ ಹೋಗೋಣ ಅಂತ ಕರೆದ್ರೆ ನಮಗೆ ಕೆಲಸ ಇವೆ, ನೀವೇ ಹೋಗ್ರಿ ಅನ್ನುತ್ತಾರೆ ಕೆಲವರು. ಬನ್ರಿ ಸಭೆಗೆ ಹೋಗೋಣ ಎಂಬುದಾಗಿ ಮನೆಯಲ್ಲಿರುವ ಯಜಮಾನ ಮನೆಯವರಿಗೆ ಹೇಳಿದ್ರೆ, ನಾನು ಅಡುಗೆ ಮಾಡ್ಬೇಕ್ರಿ, ನೀವೇ ಹೋಗಿ ಬನ್ನಿ ಅನ್ನುತ್ತಾಳೆ ಹೆಂಡತಿ. ಹೆಂಡತಿಯೇನಾದರೂ ಸಭೆಗೆ ಹೋಗೋಣ ಬನ್ರಿ ಅಂತ ಹೇಳಿದ್ರೆ, ನನಗೆ ಬಹಳ ಕೆಲಸ ಇವೆ, ನೀನೇ ಹೋಗ್ಬಾ ಎಂದು ಹೆಂಡತಿಯನ್ನು ಕಳಿಸಿಕೊಟ್ಟು ಗಂಡಂದಿರು ಮನೆಯಲ್ಲೇ ಉಳ್ಕೊಳ್ತಾರೆ. ಬಹಳಷ್ಟು ಜನ ತಂದೆ ತಾಯಿಗಳು TV ನೋಡ್ಕೊಳ್ಳಿ ಮಕ್ಕಳೇ ಅಂತ ಹೇಳಿ ಗಂಡ ಹೆಂಡತಿಯರಿಬ್ಬರೇ ಚರ್ಚಿಗೆ ಹೋಗ್ತಾರೆ, ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಹೋಗ್ತಾರೆ. ಹೀಗಾದರೆ ಯಾವ ರೀತಿಯಾಗಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂದು ಹೇಳಲಿಕ್ಕೆ ಸಾಧ್ಯವಾಗುತ್ತೆ?
ಹಾಗಾದರೆ ಯಾವ ರೀತಿಯಾಗಿ ಚಿಕ್ಕ ವಯಸ್ಸಿನಿಂದಲೇ ನಿಮ್ಮ ಮಕ್ಕಳನ್ನು ದೇವರಿಗೋಸ್ಕರ ಸಿದ್ಧಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ? ಈ ರೀತಿ ಆದರೆ ಅವರು ಬೆಳೆದು ದೊಡ್ಡವರಾದ್ಮೇಲೆ ಹೇಗೆ ಪ್ರಯೋಜಕರಾಗ್ತಾರೆ? ಪ್ರತಿದಿನ ಮಕ್ಕಳನ್ನು ಸ್ಕೂಲ್ಗೆ ಕಳಿಸುವ ನೀವು ಒಂದು ದಿನ ಭಾನುವಾರ ಸಂಡೇ ಸ್ಕೂಲ್ಗೆ ಕಳಿಸ್ಲಿಕ್ಕಾಗೋದಿಲ್ವೋ? ಮಕ್ಕಳು ಗಲಾಟೆ ಮಾಡ್ತಾರೆಂದು, ಮಕ್ಕಳಿಗೆ ಏನು ಗೊತ್ತಿಲ್ಲವೆಂದು, ಮಕ್ಕಳಿಗೆ ಕಳಿಸಿ ಮತ್ತೆ ತಿರುಗಿ ನಮಗೆ ಹೋಗಲು ಪ್ರಯಾಣ ಕಷ್ಟ ಆಗ್ತದೆ ಎಂದು ಏನೋ ಒಂದು ನೆಪ ಹೇಳಿಬಿಡ್ತಾರೆ. ಆ ಕಾಲದಲ್ಲಿ ಮೋಶೆ ಫರೋನ ಬಳಿಗೆ ಹೋಗಿ ನಮ್ಮ ದೇವರನ್ನು ನಾವು ಆರಾಧಿಸಲು ಹೋಗ್ತೇವೆ ಎಂದು ಕೇಳಿಕೊಂಡಾಗ ಫರೋ ಏನು ಹೇಳ್ತಾನೆ ಗೊತ್ತಾ? ಪುರುಷರೇ ಹೋಗಿ, ಮೊದಲು ಆಗಲ್ಲ ಅನ್ನುತ್ತಾನೆ, ನಂತರ ಪುರುಷರೇ ಹೋಗ್ರಿ ಅನ್ನುತ್ತಾನೆ. ಇಲ್ಲ, ಹಾಗಾಗಲ್ಲ. ನಾವು ಪುರುಷರು, ಸ್ತ್ರೀಯರು, ಕುಟುಂಬ ಸಹಿತವಾಗಿ ಹೋಗ್ತೇವೆ ಅಂದಾಗ ಆಯ್ತು ಸರಿ ಹೋಗ್ರಿ, ನಿಮ್ಮ ಕುರಿದನಗಳೆಲ್ಲ ಇಲ್ಲೇ ಬಿಟ್ಟು ಹೋಗ್ರಿ ಅನ್ನುತ್ತಾನೆ. ಅಂದರೆ ಅವರ ಗಂಟೆಲ್ಲಿರುತ್ತೋ ಮನಸ್ಸು ಅಲ್ಲೇ ಇರುತ್ತೆ ಅಲ್ಲವೋ ಅಂದುಕೊಂಡು ನೀವು ಮಾತ್ರ ಹೋಗ್ರ ಅನ್ನುತ್ತಾನೆ. ವಸ್ತುಗಳ ಮೇಲೆಯೇ ನಿಮ್ಮ ಮನಸ್ಸಿರುತ್ತೆ, ಪ್ರಾಣಿಗಳ ಮೇಲೆಯೇ ನಿಮ್ಮ ಮನಸ್ಸಿರುತ್ತೆ ಅಂದುಕೊಳ್ತಾನೆ. ಇಲ್ಲ 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 ಇಲ್ಲ, ನಾವು ಯಾವುದೊಂದನ್ನು ಬಿಟ್ಟು ಹೋಗೋದಿಲ್ಲ, ನಾವೆಲ್ಲರೂ ಹೋಗಿ ದೇವರನ್ನು ಆರಾಧಿಸ್ತೇವೆ, ನಮಗಿರುವುದನ್ನು ದೇವರಿಗೆ ಕೊಟ್ಟು ನಾವು ಆರಾಧಿಸ್ತೇವೆ ಅನ್ನುತ್ತಾರೆ. ಒಂದು ನಿಬಂಧನೆ ಮಾಡಿಕೊಡ್ರಿ, ಕನಿಷ್ಠ ಈ ದಿನದಿಂದಾದರೂ ಪ್ರತಿ ಭಾನುವಾರ ನಾನು ನನ್ನ ಮನೆಗೆ ಪೂರ್ತಿಯಾಗಿ ಬೀಗ ಹಾಕಿ ಕುಟುಂಬವಾಗಿ ದೇವರ ಆಲಯದಲ್ಲಿ ಕಳೆಯುತ್ತೇವೆ. ಆಗ ನಿಮ್ಮ ಮನೆಯಲ್ಲಿ ಎಂತಹ ದೊಡ್ಡ ದಿವ್ಯ ದಾನಗಳಿರ್ತವೆಂದು, ಎಂತಹ ದೊಡ್ಡ ಆಶೀರ್ವಾದಗಳಿರ್ತವೆಂದು, ದೇವದೂತರು ಯಾವ ರೀತಿಯಾಗಿ ನಿಮ್ಮ ಮನೆಯನ್ನು ಸುತ್ತಲೂ ಕಾವಲಾಗಿ ಕಾಯ್ತಾರೆಂದು ನೀವು ನೋಡ್ತೀರಿ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ತನ್ನ ದೂತರನ್ನು ಕಾವಲಾಗಿ ಆತನಿಡ್ತಾನೆ. ಯೇಸು ಕ್ರಿಸ್ತನು ಎಂಬ ಕುರಿಯ ರಕ್ತದ ಮುಖಾಂತರ ಗುರುತು ಹಾಕಲ್ಪಟ್ಟಿರುವ ನಿಮ್ಮ ಮನೆಗೆ ಮರಣ ಬರುವುದಿಲ್ಲ, ವ್ಯಾಧಿ ಬರಲ್ಲ, ಸೈತಾನನಿಗೆ ಅಲ್ಲಿ ಅವಕಾಶವಿರಲ್ಲ. ನಿಮ್ಮ ವಾಸಸ್ಥಳದಲ್ಲಿ ಅನಾವಶ್ಯಕವಾದವುಗಳನ್ನು ಬರಮಾಡಿಕೊಳ್ತಿದ್ದೀರಿ, ಅಂದರೆ ನಿಮ್ಮ ಮನೆಯೊಳಗೆ ಅನಾವಶ್ಯಕವಾದವುಗಳನ್ನು ಆಹ್ವಾನಿಸಿಕೊಳ್ತಿದ್ದೀರಿ. ಆ ಮೂವೀಸ್ಗಳ ಮುಖಾಂತರ ಹಾಗೂ ಆ ಒಂದು ಭಯಂಕರವಾದಂತಹ ಸಂದೇಶಗಳ ಮೂಲಕ ಪ್ರತಿಧ್ವನಿಸುತ್ತದೆ ನಿಮ್ಮ ಮನೆ. ಲೋಕದ ಮಾತುಗಳೊಂದಿಗೆ, ಫಿಕ್ಷನ್ನೊಂದಿಗೆ, ಕಟ್ಟುಕತೆಯೊಂದಿಗೆ. ಈಗ ಮಕ್ಕಳಿಗಾದರೂ ಒಂಥರ ವಿಡಿಯೋ ಗೇಮ್ಸ್ನಲ್ಲಿ ಒಬ್ಬರ ಮೇಲೊಬ್ಬರು ಗುಂಡಿಟ್ಕೊಳ್ಳುವಂಥದ್ದು, ಒಬ್ಬರನ್ನೊಬ್ಬರು ಸಾಯಿಸಿಕೊಳ್ಳುವಂಥದ್ದು, ಅಂತಹ ಆಟಗಳನ್ನು, ವಿಡಿಯೋ ಗೇಮ್ಸ್ಗಳನ್ನು ಆಡಿಸ್ತಿದ್ದಾರೆ ಹೊರತು ನಮ್ಮ ಮಕ್ಕಳು ದೇವರ ಆಲಯದಲ್ಲಿ ದೇವರ ವಾಕ್ಯ ಕೇಳಬೇಕು. ದೈವ ಲಕ್ಷಣದೊಂದಿಗೆ ನಮ್ಮ ಮಕ್ಕಳು ಬೆಳೆಯಬೇಕು. ದೇವರ ಕೃಪೆ ನಮ್ಮ ಮಕ್ಕಳ ಮೇಲಿರಬೇಕೆಂದು ಆಶಿಸುವಂಥವರು ಎಷ್ಟು ಜನ ಇದ್ದೀರಿ? ಈ ಲಾಕ್ಡೌನ್ ನಂತರ ಆನ್ಲೈನ್ ಆರಾಧನೆಗೆ ರೂಢಿಯಾಗಿರುವಂತಹ ಬಹಳಷ್ಟು ಜನ ನಾವು ಆಲಯಕ್ಕೆ ಹೋಗ್ತಾ ಇಲ್ಲ ಬ್ರದರ್, ಆದರೆ ಮನೆಯಲ್ಲೇ ಇದ್ದುಕೊಂಡು ಲೈವ್ನಲ್ಲೇ ಆರಾಧನೆಯಲ್ಲಿ ಪಾಲ್ಗೊಳ್ತಿದ್ದೇವೆ ಎಂದು ಹೇಳ್ತಿದ್ದಾರೆ ಹೊರತು ಆಲಯಕ್ಕೆ ಹೋಗಲ್ಲ. ದಾವೀದನ ವಿಷಯದಲ್ಲಿ ನೋಡುವಾಗ ದೇವರ ಆಲಯವನ್ನು ಅವನು ಪ್ರೀತಿಸಿದ. ಒಮ್ಮೆ ಬೇಕಾದರೆ ನೋಡಿರಿ, ಇದೇ ಅಂದರೆ ಕೀರ್ತನೆ 84ರಲ್ಲಿ 10ನೇ ವಚನ ಏನು ಹೇಳುತ್ತೆ ನೋಡಿ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ಯಾವಾಗಲೂ ಮನೆಯಲ್ಲೇ ಬಿದ್ದಿರ್ತೇವೆ, 24 ಗಂಟೆ ಮನೆಯಲ್ಲೇ ಬಿದ್ದಿರ್ತೇವೆ. ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಕೆಲವರು ಆಫೀಸ್ಗೆ ಹೋಗೋದನ್ನು ಕೂಡ ಬಿಡ್ತಿದ್ದಾರೆ. ಮನೆಯಿಂದಲೇ ಎಲ್ಲಾ ಕೆಲಸ ಮಾಡಿಕೊಳ್ತಾ ರಾತ್ರಿ ಹಗಲು ಅಲ್ಲೇ ಸಿಟ್ಟಾಗುತ್ತಾ, ಬೇಸರಗೊಳ್ಳುತ್ತಾ, ಅನವಶ್ಯಕವಾದ ಜಗಳಗಳಾಡುತ್ತಾ ಮನೆಯಲ್ಲೇ ಕೂತ್ಕೊಳ್ತಾರೆ. ಕಂಟ್ರೋಲ್ ಇಲ್ಲದ ತಿಂಡಿ ತಿನ್ನುತ್ತಾ, ಶರೀರಕ್ಕೆ ವ್ಯಾಯಾಮವಿಲ್ಲದ ಪರಿಸ್ಥಿತಿಯಲ್ಲಿ ನಾನಾ ವಿಧವಾದ ರೋಗಗಳಿಗೆ ಗುರಿಯಾಗುತ್ತಾ ಇರುವುದನ್ನು ಕಾಣುತ್ತಾ ಇರ್ತೇವೆ. ಮನೆ ಅಂದ್ರೆ ಮುಂಚೆ ಆನಂದವಾಗಿರ್ತಾ ಇತ್ತು, ಆದರೆ ಈಗ ಅದಕ್ಕೀಗ ಒಂದು ಜಗಳದ ಮನೆ ಅನ್ನುತ್ತಾರೆ. ಮೋಸಕರವಾದ ಮಾತದು. ಮತ್ತೇನಂತಾರೆ? ದರಿದ್ರ ಅಂತಾರೆ, ಇದು ನರಕದ ಯಾತನೆ ಅಂತಾರೆ. ನಿಮ್ಮ ಮನೆ ಪರಲೋಕದಂತಿರಬೇಕಾದ್ರೆ ನಿಮ್ಮೊಳಗೆ ಪರಲೋಕ ಇರಬೇಕು. ನಿಮ್ಮ ಮನೆಯಲ್ಲಿ ಬೆಳಕಿರಬೇಕಾದ್ರೆ ನಿಮ್ಮ ಹೃದಯದೊಳಗೆ ಬೆಳಕಿರಬೇಕು. ನೋಡಿ, ನಿಮ್ಮ ಮನೆಯಲ್ಲಿ ಜ್ಞಾನ ಇರಬೇಕಾದ್ರೆ ನೀವು ಜ್ಞಾನಯುಕ್ತರಾಗಿ ನಡೆದುಕೊಳ್ಳುವವರಾಗಿರಬೇಕು. ಅವು ದೊರಕುವ ಸ್ಥಳ ಯಾವುದಾಗಿದೆ ಅಂದ್ಕೊಳ್ತೀರಿ? ಅಂಗಡಿಗಳಲ್ಲಿ ದೊರಕುವಂಥವುಗಳಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡ್ಲಿಕ್ಕಾಗಲ್ಲ. ದೇವರ ಆಲಯಕ್ಕೆ ಹೋಗಬೇಕು. ಆಲಯದೊಳಗಿಂದ ಆತನು ನಮ್ಮನ್ನು ಆಶೀರ್ವದಿಸ್ತಾನೆ. ಆಲಯಕ್ಕೆ ಹೋದಾಗ ಆ ಆಲಯದಲ್ಲಿ ಆತನನ್ನು ನಾವು ಸ್ತುತಿಸುತ್ತೇವೆ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. 1000 ದಿನಗಳಂದ್ರೆ ಎಷ್ಟು ಪ್ರಿಯರೇ? 3 ವರ್ಷಗಳಾಗ್ತಾವೆ ಪ್ರಿಯರೇ. 365 ಇಂಟು ನಾವು 3 ಆಗಿ ಗುಣಿಸಿದ್ರೆ ಎಷ್ಟಾಗುತ್ತೆ? ಮೋರ್ ದೆನ್ 1000 ಡೇಸ್ ಆಗ್ತದೆ. 1000 ದಿನಗಳು ಅಂದರೆ 3 ವರ್ಷಗಳ ಆದಾಯವು ಒಂದೇ ವರ್ಷದಲ್ಲಿ ನಿಮಗೆ ಸಿಗುತ್ತೆ ಅಂದಾಗ ಕೆಲಸ ನೀವು ಮಾಡ್ತಿರೋ ಇಲ್ಲವೋ? 3 ವರ್ಷಗಳಲ್ಲಿ ನೀವು ಸಾಧಿಸುವಂಥದ್ದನ್ನು ಒಂದೇ ದಿನದಲ್ಲಿ ನೀವು ಸಾಧಿಸಬಹುದು.
ಎಂದು ಹೇಳಿದಾಗ ಆ ಕೆಲಸ ನೀವು ನಿರ್ಲಕ್ಷ್ಯ ಮಾಡ್ತೀರೋ? ನೀವು ಯಾವ ಕಷ್ಟಪಡುವ ಅಗತ್ಯವಿಲ್ಲ. ತನ್ನ ಪ್ರಿಯರು ನಿದ್ರೆ ಮಾಡುತ್ತಿರುವಾಗಲೇ ಅವರಿಗೆ ಅವುಗಳನ್ನೆಲ್ಲ ಅನುಗ್ರಹಿಸ್ತಾರೆ. ಆತನ ಆಲಯದೊಳಕ್ಕೆ ಹೋಗಿ ಆತನನ್ನು ಆರಾಧಿಸುವುದಾದರೆ ನಿಮ್ಮ ಆಯುಷು ಹೆಚ್ಚಾಗ್ತದೆ. ಯೆಹೋವನಿಗಾಗಿ ಕಾದಿರುವವರು ನೂತನ ಬಲ ಹೊಂದಿಕೊಳ್ತಾರೆ. ನಿಮ್ಮ ಮನೆಯಲ್ಲಿ ಕ್ಷೇಮವಿರುತ್ತೆ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇರುತ್ತೆ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವೂ ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ, ಅಂದರೆ ಭಕ್ತಿಹೀನರ ಔತಣಕ್ಕೆ ಹೋಗುವುದಕ್ಕಿಂತ, ಮದುವೆಗೆ ಹೋಗೋದಂದ್ರೆ ನೋಡಿ, ಹಿಂದೆ ಮುಂದೆ ಆಲೋಚನೆ ಮಾಡದೆ 3 ದಿನ ಮುಂಚಿತವಾಗಿ, ಮದುವೆ ಆದ ನಂತರ 3 ದಿನ ಉಳ್ಕೊಂಡು ಎಲ್ಲ ಸುತ್ತಾಡಿ ಬರ್ತಾರೆ. ಹೌದಲ್ಲವೇ? ಅಯ್ಯೋ, ಅದು ಅವಿಶ್ವಾಸಿಗಳ ಮದುವೆಯಾಗಿದೆ. ಆ ಮದುವೆಯಲ್ಲಿ ಯೇಸು ಇಲ್ವಲ್ಲ, ಆ ಫಂಕ್ಷನ್ನಲ್ಲಿ ಯೇಸುವಿಗೆ ಸ್ಥಾನ ಇಲ್ವಲ್ಲ, ಅದು ಲೋಕ ಸಂಬಂಧವಾದ ಔತಣದಂತಿದೆಯಲ್ಲವೇ, ನಾನ್ಯಾಕೆ ಅಲ್ಲಿಗೆ ಹೋಗಬೇಕು ಎಂಬ ಆಲೋಚನೆ ಇಲ್ಲ, ಎಂಬ ಗ್ರಹಿಕೆ ಇಲ್ಲ. ಆದರೆ ಈ ದಿನ ಆತ್ಮಿಕರಿಗೆ ಭಕ್ತಿಹೀನರು ಕರೆಯುವಾಗ ಅವರು ಹಿರಿಯರಾಗಿರೋದ್ರಿಂದ ಒಳ್ಳೆ 5 ಸ್ಟಾರ್ ಹೋಟೆಲ್ನಲ್ಲಿ ಮದುವೆ ಮಾಡ್ತಿದ್ದಾರೆ, ಒಳ್ಳೆ ಆಹಾರ ಬಡಿಸ್ತಿದ್ದಾರೆ, ಒಳ್ಳೆ ಮೀಲ್ಸ್ ಇರುತ್ತೆ. ನಮ್ಮ ಬದುಕಲ್ಲಿ ಯಾವತ್ತೂ ಅಂತಹ ಊಟ ಮಾಡಿರಲ್ಲ, ಹೋಗಿ ತಿನ್ನೋಣ ಅಂದ್ಕೊಳ್ತಾರೆ. ಏನು ಸಿಗುತ್ತೆ ಹೇಳಿ? ಎಷ್ಟು ತಿನ್ನಬಹುದು? ಹೊಟ್ಟೆಯಲ್ಲಿ ಎಷ್ಟು ಹಿಡಿಯುತ್ತೆ ಹೇಳಿ? ಆದರೆ ಮನುಷ್ಯರಿಗೆ ನೋಡಿ, ಅನಾವಶ್ಯಕವಾದವುಗಳಿಗೋಸ್ಕರ ಅವರು ತವಕಪಡುತ್ತಾ ಸಾಗುತ್ತಾ ಇರ್ತಾರೆ. ಆದರೆ ದೇವರ ಆಲಯ ಅನ್ನೋಷ್ಟೊತ್ತಿಗೆ ಒಂಥರ ಸ್ಲೋ ಡೌನ್ ಆಗ್ಬಿಡ್ತಾರೆ, ಒಂಥರ ತಳವಡಿಸುತ್ತಾರೆ, ಹಿಂದೆ ಬೀಳ್ತಾರೆ. ದಾವೀದನು ಹೇಳ್ತಾನೆ, ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ನನಗೆ ಲೇಸು ಅನ್ನುತ್ತಾನೆ. ನನಗೆ ಭಕ್ತಿಹೀನರ ಗುಡಾರದಲ್ಲಿರುವ ಔತಣಕ್ಕಿಂತಲೂ ನನ್ನ ದೇವರ ಆಲಯದ ದ್ವಾರದ ಬಳಿಯಲ್ಲಿ ವಾಚ್ಮ್ಯಾನ್ ಆಗಿರುವಂಥದ್ದೇ, ಆ ಬಾಗಲ ಬಳಿಯಲ್ಲಿ ನಿಂತಿರೋದೇ ನನಗೆ ಲೇಸು ಅನ್ನುತ್ತಾನೆ. ಆ ಬಾಗಲ ಬಳಿಯಲ್ಲಿ ಕೂತ್ಕೊಂಡಿರೋದೇ ನನಗೆ ಒಳ್ಳೆಯದು. ದೇವರ ಆಲಯದಲ್ಲಿ ನನಗೆ ಯಾವ ಹುದ್ದೆ ಬೇಕಾಗಿಲ್ಲ ಅನ್ನುತ್ತಾನೆ. ದಯವಿಟ್ಟು ದೇವರ ಆಲಯಕ್ಕೆ ದೊಡ್ಡಸ್ತಿಕೆಗಾಗಿ ಹೋಗಬೇಡಿರಿ. ದೇವರ ಆಲಯಕ್ಕೆ ನಿಮ್ಮನ್ನು ನೀವು ತೋರಿಸಿಕೊಳ್ಳುವುದಕ್ಕಾಗಿ ಹೋಗಬೇಡಿ. ತಮ್ಮ ವಸ್ತ್ರ ಆಭರಣ ತೋರಿಸಿಕೊಳ್ಳುವುದಕ್ಕಾಗಿ ಬಹಳಷ್ಟು ಜನ ಸ್ತ್ರೀಯರು ಬಹಳ ರೆಡಿಯಾಗಿ ಮದುವೆಗೆ ಹೋದಂತೆ ಸಭೆಗೆ ಹೋಗ್ತಾರೆ. ಕೇವಲ ತಮಗೆ ಏನೆಲ್ಲ ಇದೆ ಎಂಬುದಾಗಿ ತಮ್ಮ ನೆರೆಯವರಿಗೆ, ಸಭೆಯಲ್ಲಿರುವ ಜೊತೆ ವಿಶ್ವಾಸಿಗಳಿಗೆ ತೋರಿಸಿಕೊಳ್ಳುವುದಕ್ಕಾಗಿ ಆಸೆ ಇರುತ್ತೆ ಹೊರತು ದೇವರನ್ನು ಆರಾಧಿಸುವುದಲ್ಲ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ದೇವರನ್ನು ಆರಾಧಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಬಹಳಷ್ಟು ಜನ ಸಭೆಗೆ ತಪ್ಪಾದ ಮೋಟಿವ್ನೊಂದಿಗೆ ಹೋಗ್ತಾರೆ. ಅಲ್ಲಿ ನಮಗೆ ಕೆಲವು ಫ್ರೆಂಡ್ಸ್ ಭೇಟಿಯಾಗ್ತಾರೆ, ರಿಯಲ್ ಎಸ್ಟೇಟ್ ಕುರಿತು ತಿಳ್ಕೊಳ್ತೇವೆ, ಇಲ್ಲವೇ ಸೀರೆಗಳ ಕುರಿತು ತಿಳ್ಕೊಳ್ತೇವೆ, ಇಲ್ಲವೇ ಲೋಕ ಸಂಬಂಧವಾಗಿ ಎಲ್ರಿಗೂ ಭೇಟಿಯಾಗ್ತೇವೆ, ಹಾಗೂ ಮದುವೆ ಸಂಬಂಧ ಫಿಕ್ಸ್ ಮಾಡಿಕೊಳ್ಳೋಣ ಅಂದ್ಕೊಂಡು ಹೋಗ್ತಾರೆ. ಇಂತಹ ಅಭಿಪ್ರಾಯದಿಂದ ಸಭೆಗೆ ಹೋಗುವವರಿಗೆ ಏನೂ ದೊರಕಲ್ಲ. ನಿಜವಾಗ್ಲೂ ಹೇಳಬೇಕಾದ್ರೆ, ನಾವು ಸಭೆಗೆ ಹೋದ್ರೆ ಏನೂ ಸಿಕ್ಕಿಲ್ಲ ಎಂದು ಯಾರಾದರೂ ಹೇಳೋದಾದ್ರೆ ಅದಕ್ಕೆ ಕಾರಣ ಇದೆ. ದೇವರ ಆಲಯಕ್ಕೆ ಹೋಗುವುದು ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರ ವಾಕ್ಯ ಕೇಳುವುದಕ್ಕಾಗಿ, ಆತನನ್ನು ಸ್ತುತಿಸುವುದಕ್ಕಾಗಿ, ಮತ್ತಷ್ಟು ಮುಖ್ಯವಾಗಿ ದೇವರು ಮಾಡಿರುವಂತಹ ಮೇಲುಗಳಿಗೋಸ್ಕರ. ಆ ವಾರದಲ್ಲೆಲ್ಲ, ಆ ವರ್ಷದಲ್ಲೆಲ್ಲ, ನಮ್ಮ ಜೀವಮಾನದಲ್ಲೆಲ್ಲ ದೇವರು ಮಾಡಿದ ಉಪಕಾರಗಳಿಗಾಗಿ ಸ್ತುತಿಸಿ ಕೃತಜ್ಞತೆ ಸಲ್ಲಿಸಿ ಆರಾಧಿಸಲು ಹೋಗಬೇಕು. ಬಹಳಷ್ಟು ಸಾರಿ ಜನರು ಸಭೆಗೆ ಬರಿಗೈಯಿಂದ ಹೋಗ್ತಾರೆ. ಫೋನ್ ಪೇಗಳಿಂದ, ಗೂಗಲ್ ಪೇನಿಂದ 10-20 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಕೂಡ ಈ ದಿನಗಳಲ್ಲಿ ಸರ್ವಸಾಧಾರಣ ಆಗಿರುವುದನ್ನು ನೋಡಿದ್ರೆ ಎಷ್ಟೋ ವಿಷಾದ ಅನಿಸುತ್ತೆ. ಕೃತಜ್ಞತೆ ಕಾಣಿಕೆಯೊಂದಿಗೆ ಆತನ ಆಲಯಕ್ಕೆ ಹೋಗಬೇಕು. ಅದನ್ನು ನೀವು ದೇವರಿಗೆ ಕೊಡುವಾಗ, ಕೃತಜ್ಞತೆಯಿಂದ ಕೊಡುವಾಗ ಅನೇಕ ರೀತಿಯ ಆಶೀರ್ವಾದ ಹೊಂದಿಕೊಳ್ತೀರಿ. ಸಭೆಗೆ ಹೋಗೋಣ ಬನ್ನಿರಿ, ದೇವರನ್ನು ಆರಾಧಿಸೋಣ ಬನ್ನಿ. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಸಭೆಯನ್ನು ನಿರ್ಲಕ್ಷ್ಯ ಮಾಡುವವರಾಗಿರದೆ ಸಭೆಗೋಸ್ಕರ ನಾವು ತವಕಿಸಿ ಓಡಿ ಹೋಗುವಂತೆ, ನಮ್ಮ ದೇವರ ಸನ್ನಿಧಿಯಲ್ಲಿ 1 ಗಂಟೆ ಇರುವುದು ನಮ್ಮ ಜೀವಮಾನಕ್ಕೆ ಒಳ್ಳೆಯದಾಗಿರುತ್ತೆ ಎಂದು ನೆನೆಸಿ, ನಿಮ್ಮ ಸನ್ನಿಧಿಯಲ್ಲಿ ಕಳೆದ 1 ದಿನ 1000 ದಿನಕ್ಕೆ ಸಮಾನನೆಂದು ದಾವೀದನು ಹೇಳಿದ ಪ್ರಕಾರ ಆಲಯಕ್ಕೆ ಹೋಗುವುದರಲ್ಲಿರುವಂತಹ ಆಶೀರ್ವಾದ, ಅದರಿಂದ ಹೊಂದಿಕೊಳ್ಳುವಂತಹ ದಿವ್ಯದಾನ ನಾವು ಅನುಭವಿಸುವಂತೆ ಸಹಾಯ ಮಾಡಿರಿ. ಭಾನುವಾರ ನಿರ್ಲಕ್ಷ್ಯ ಮಾಡದೆ, ಅಲಕ್ಷ್ಯ ಮಾಡದೆ ನಿಮ್ಮ ಸನ್ನಿಧಿಯಿಂದ ನಾವು ದೂರವಾಗಿ ಸೈತಾನನಿಗೆ ನಿಕಟವಾಗದಂತೆ ನಮ್ಮ ಕುಟುಂಬದ ಸುತ್ತಲೂ ನಿಮ್ಮ ರಕ್ತದ ಬೇಲಿ ಹಾಕಿಕೊಂಡು ಆರೋಗ್ಯದಿಂದಲೂ ಆನಂದದಿಂದಲೂ ಅಂತ್ಯದವರೆಗೂ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ.
ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನು ನಿಮಗೆ ಕೊಟ್ಟಿರುವಂತಹ ಚರ್ಚ್ಗಳಲ್ಲಿ ಆರಾಧಿಸಲು ನಿಮ್ಮ ಸಭೆಗಳಿಗೆ ತಪ್ಪದೆ ಹೋಗುವಂಥವರಾಗಿರಿ. ಇತರರನ್ನು ಕೂಡ ಕರೆದೊಯ್ಯಿರಿ. ನಿಮ್ಮ ಸಭೆಗೆ ತಪ್ಪದೆ ಹೋಗಿ ಮಧ್ಯಾಹ್ನ ಅಂದರೆ ನಿಮಗಿರುವ ಖಾಲಿ ಸಮಯದಲ್ಲಿ ಮತ್ತೊಂದು ಸಾರಿ ದೇವರ ವಾಕ್ಯ ಭಾನುವಾರದಂದು ದಿನವಿಡೀ ಧ್ಯಾನಿಸುವಂತೆ ಸಿದ್ಧರಾಗಿರಿ. ಅದೇ ರೀತಿ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.